ಇದು ಪೂರ್ಣ ಪ್ರಮಾಣದಲ್ಲಿ ರಾಜಕೀಯವಾಗಿ ತೀರ್ಮಾನವನ್ನು ತಗೊಂಡಿದ್ದಾರೆ. ರಾಜ್ಯಪಾಲರನ್ನ ಸಂವಿಧಾನ ಪೀಠವನ್ನು ಬಿಜೆಪಿ ಮತ್ತು ಜನತಾದಳ ಮತ್ತು ಕೇಂದ್ರದ ಸರ್ಕಾರ ದುರುಪಯೋಗ ಮಾಡ್ಕೊಂಡಿದೆ. ನಾವೆಲ್ಲರೂ ಸದ್ಯದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಲೀಗಲ್ಲಾಗಿ ನಾವು ಎದುರಿಸುವಂಥದ್ದು ನಾವು ಪ್ಲ್ಯಾನ್ ಮಾಡೋದ್ರ ಜೊತೆಗೆ ನಾವು ಸಹ ಪೊಲಿಟಿಕಲಿ ಸ್ಟ್ರಾಟಜಿ ಮಾಡ್ತೀವಿ. ಇವಾಗೇನೋ ಹೈಕೋರ್ಟ್ ಮೆಟ್ಲಿಗೆ ಏರ್ತಾರ ನೋಡೋಣ, ಕೂತ್ಕೊಂಡು ಲೀಗಲ್ ನಮ್ಮ ಸೀನಿಯರ್ ಇದ್ದಾರೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಲಾ ಮಿನಿಸ್ಟರ್ ಇದ್ದಾರೆ, ಕೂತ್ಕೊಂಡು ಮಾತಾಡ್ತೀವಿ. ಇವಾಗ ಟಿ.ಜೆ. ಅಬ್ರಾಹಂ ಕೊಟ್ಟಿರುವಂಥ ದೂರಿನಲ್ಲಿ ಏನಿದೆ ಸರ್ ಅಂತ? ಈಗ ಅದೆಲ್ಲ ಗೊತ್ತಿರೋ ವಿಚಾರನೆ. ಒಂದು ಯಾವುದೋ ತನಿಖಾ ಸಂಸ್ಥೆಗೆ ಹೋಗಿಲ್ಲ, ಒಂದು ಅರ್ಜಿ ಕೊಟ್ಟಿರೋದು. ಸೊ ಅದೇ JDS BJPಯವ್ರದ್ದು 6 ತಿಂಗಳ ಹಿಂದೆ ಪೆಂಡಿಂಗ್ ಇದೆ ಅವ್ರ ಹತ್ರ. ಅವನ್ನೆಲ್ಲ ಬಿಟ್ಟು ಕೊಟ್ಟಿದ್ದಾರೆ ಅಂದರೆ ರಾಜಕಾರಣ. ಒಬ್ಬ ಹಿಂದುಳಿದ ಒಬ್ಬ ನಾಯಕ ದೇವರಾಜಸ್ ನಂತರ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರೋದನ್ನು ಸಹಿಸೋಕ್ಕಾಗಲ್ಲ ಅವ್ರ ಕೈಲಿ. ಅವ್ರ ಪಾಪ್ಯುಲಾರಿಟಿನ ಸಹಿಸೋಕ್ಕಾಗ್ತಾ ಇಲ್ಲ. ಅವರು ಸಿದ್ದರಾಮಯ್ಯನವ್ರು ಒಬ್ಬರಿಗಲ್ಲ, ಇದು ಇಡೀ ಬ್ಯಾಕ್ವರ್ಡು ದಲಿತರು ಮೈನಾರಿಟೀಸ್ಗೆ ಈ ರಾಜ್ಯದಲ್ಲಿ ಅನ್ಯಾಯವನ್ನು ಮಾಡಲಿಕ್ಕೆ ಎತ್ತಿರೋದು. ಇದೇನು ಒಂದು ಸಣ್ಣ ಇಶ್ಯೂ ಆಗಲ್ಲ, ನೋಡಿ.